ಹಾಗಾದರೆ ಮುರಳಿ ಸರ್, ಒಂದು ಬೇಸಿಕ್ ಪ್ರಶ್ನೆ ಬಂದ್ಬಿಡುತ್ತೆ. ಭಾರತದಿಂದಾಗಿಯೇ ರಾಷ್ಟ್ರ ಅನ್ನೋ ಅಸ್ತಿತ್ವವನ್ನು ಪಡೆದ ಬಾಂಗ್ಲಾದೇಶದ ಕೆಲವರಿಗೆ ಅಥವಾ ಎಲ್ಲರಿಗೂ ಭಾರತದ ಮೇಲೆ ದ್ವೇಷ ಯಾಕೆ ಬರಬೇಕು ಅಂತ ಹೇಳಿ? ಭಾರತದ ಮೇಲೆ ದ್ವೇಷ ಅದು ಹುಟ್ಕೊಂಡಿರೋದು ಶೇಖ್ ಹಸೀನಾ ಯಾವಾಗ ಪಲಾಯನ ಮಾಡಿ ಡೆಲ್ಲಿ ಬಂದರು ಅದು ಸ್ವಲ್ಪ ಜಾಸ್ತಿ ಆಯಿತು. ಶೇಖ್ ಹಸೀನಾ ಅವರು ಎಷ್ಟು ವರ್ಷಗಳ ಕಾಲ ಅಲ್ಲಿ ಕೂತಿದ್ದರು, ಆಗ ಅವ್ರದ್ದು ರಿಲೇಷನ್ಶಿಪ್ ನಮ್ಮ ದೇಶದ ಜೊತೆ ಭಾಳ ಚೆನ್ನಾಗಿತ್ತು. ಒಳ್ಳೆ ಟ್ರೇಡು, ನಮ್ಮದು ಟ್ರೇಡು $14 ಬಿಲಿಯನ್ ಇದೆ. ಅದರಲ್ಲಿ ಮೋಸ್ಟ್ಲಿ ಕಾಟನ್ ಗಾರ್ಮೆಂಟ್ಸು. ನೋಡಿ, ಶೇಖ್ ಹಸೀನಾಗ ಅಷ್ಟು ಕೆಟ್ಟದಾಗಿ ಹೋಗಿತಾರೆ ಅವರು. 30% ಬಾಂಗ್ಲಾದೇಶಿ ಇದನ್ನ ಆದಾಯ ಥ್ರೂ ಕಾಟನ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್. ಇವತ್ತು ನಾವು ನಮ್ಮ ಮಾಲ್ಗಳಲ್ಲಿ ಬೆಂಗಳೂರಲ್ಲಿ ಟಾಪ್ ಬ್ರ್ಯಾಂಡ್ಸ್ ಏನು ನೋಡ್ತೀವಿ ಎಲ್ಲ ಬಾಂಗ್ಲಾದೇಶ ಬ್ರ್ಯಾಂಡ್ಗಳೇ. ಝಾರಾ, H&M ಎಲ್ಲ ಬಾಂಗ್ಲಾದೇಶದಿಂದ ಬಂದಿರೋದು. ಸೊ ಅವರು ಅಷ್ಟನ್ನು ಮಾಡಿದ್ರು. ನೋಡಿ, ಅವರು ಏನು ಮಾಡಿದ್ರು, ಏನು ತಪ್ಪು ಮಾಡಲಿಲ್ಲ ಅದನ್ನು ಡಿಸ್ಕಸ್ ಮಾಡೋದು ನಮ್ಮ ಮ್ಯಾಂಡೇಟ್ ಅಲ್ಲ. ಅವರು ಬಂದ್ರಿ ಅವ್ರ ಮೇಲೆ ವಿಪರೀತ ಅವರು ಸರಿಯಾಗಿ ಕಂಟ್ರೋಲ್ ಮಾಡಿಟ್ಟಿದ್ರು. ನೋಡಿ, ಅವ್ರ ಹೇಳಿಕೆ, ಅವರ ಡೈರೆಕ್ಷನಲ್ಲಿ ಇದನ್ನು ಸ್ಟೂಡೆಂಟ್ಸ್ ಸತ್ತರೋ ಇಲ್ವೋ ಅದನ್ನು ನಾವು ಡಿಬೇಟ್ ಮಾಡೋದು ಭಾಳ ಕಷ್ಟ. ಈ ಹೇಟ್ರೆಡ್ ಶುರುವಾಗಿದ್ದ ಅಲ್ಲಿಂದ. ಹೀಗೆ ಇದನ್ನು ಶೇಖ್ ಹಸೀನಾ ಇರಬಾರ್ದು, ಶೇಖ್ ಹಸೀನಾ ಬದ್ದೋಡಿಸ್ಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ಅಲ್ಲಿ ಇದನ್ನು ಬೆಂಗಾಲಿಗಳು 21% ಬೆಂಗಾಲಿಗಳು ಅಲ್ಲಿ ಇದರೊಳಗೆ ಇದ್ದವರು ಆ ಬಾಂಗ್ಲಾದೇಶಲ್ಲಿ ಕಾಲಕ್ರಮೇಣ ಅದೇನಾಗೋಯ್ತು 8%ಗೆ ಬಂತು. ಯಾಕೆಂದರೆ ಆ ಅತ್ಯಾಚಾರ ನಡ್ಕೊಂಡೇ ಬಂತು. ಆದರೆ ಹಿಂದೆ ಏನೇನಾಯಿತು ಆ ಹಿಸ್ಟ್ರಿಲಿ ಅದನ್ನು ಪೂರ್ತಿ ಮರ್ತೇ ಬಿಟ್ಟಿಯಾರ ಅವರು. ಯಾವ ಥರ ಬಾಂಗ್ಲಾದೇಶ ಕ್ರಿಯೇಟ್ ಆಯಿತು, ನಾವು ಯಾವ ಥರ ನಾವು ಸ್ಯಾಕ್ರಿಫೈಸ್ ಮಾಡಿದೆ ನಮ್ಮ ದೇಶದ ಜೊತೆಗೆ ಅವ್ರಿಗೆ ಯಾವ ಥರ ಜಗಳನೂ ಇಲ್ಲ. ಆದರೆ ಇದು ನಡೀತಾನೆ ಇದೆ. ಎಷ್ಟೋ ಇದಕ್ಕೆ ರೀಸನ್ನು ಪೊಲಿಟಿಕಲ್ ರೀಸನ್ನು. ಇದನ್ನು ಖಾಲಿದಾ ಜಿಯಾ, ಆಮೇಲೆ ಜಮಾಯತ್ ಇಸ್ಲಾಮಿ ಅವರು 2001ರಲ್ಲಿ ಯಾವಾಗ ಅವರು ಇದಕ್ಕೆ ಬಂದರು, ಪವರ್ಗೆ ಬಂದರು, ಅವ್ರದ್ದು ಮೊದಲನೇ ದಿವಸದಿಂದ ಆ್ಯಂಟಿ ಇಂಡಿಯಾ ಶುರು ಆಯಿತು, ಕ್ಯಾಂಪೇನ್ ಶುರು ಆಯಿತು ಅವ್ರದ್ದು. ಸೊ ಅವರು ಆ ಜಮಾಯತೆ ಇಸ್ಲಾಮಿ ಶುರು ಮಾಡಿದ್ದೇ ಹಿಂದೂಗಳ ಆ್ಯಂಟಿ ಹಿಂದೂ ಸ್ಟಾನ್ಸಿಂದ. ನೋಡಿ, ಈ ಕತೆ ಸ್ವಲ್ಪ ಹಮಾಸ್ಗೆ ಹೋಲಿಸಿದ್ರೆ ಒಂಥರ ಸಮ್ವಾಟ್ ಸಿಮಿಲರ್. ಬಟ್ ಆದರೆ ನಾವು ವಿಪರೀತ ಸ್ಯಾಕ್ರಿಫೈಸ್ ಮಾಡಿದ್ವಿ ಬಾಂಗ್ಲಾದೇಶಕ್ಕೋಸ್ಕರ. ಹೌದು, ಈಗ ಎಲ್ಲರದು ಒಪಿನಿಯನ್ ಇಷ್ಟೇ, ನಾವು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾವು ಇಷ್ಟು ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಂಡು ನಾವು ಅಲ್ಲಿ ಸರಿಯಾಗಿ ಒಂದು ಸರ್ಕಾರ ಬಂದು ಕೂತ್ಕೊಳ್ಳೋ ತನಕ ಯಾತಕ್ಕೆ ಕಾಯಬಾರ್ದು. ಆಗ ಹೇಟ್ರೆಡೂ ಹೋಗ್ಬೋದು, ನಮ್ಮ ಟ್ರೇಡು ಜಾಸ್ತಿ ಆಗ್ಬೋದು. ಆಮೇಲೆ ಇವತ್ತು ಭಾಳ ಕಂಟೆನ್ಷಿಯಸ್ ಇಶ್ಯೂ ಇದೆ. ಇದನ್ನು ಗಂಗಾವಾಡ ಶೇರಿಂಗ್ ಇದೆ, ಅಥವಾ ಟೇಸ್ಟಾ ಇದು ಪ್ರಾಬ್ಲಮ್ ಇದೆ, ಬೇಕಾದಷ್ಟಿದೆ. ಆಮೇಲೆ ನಮ್ಮ ದೇಶದಲ್ಲಿ ಇವತ್ತು ಹೆಚ್ಚು ಕಮ್ಮಿ ಕಿರಣ್ ರಿಜಿಜು ಹೇಳಿಕೆ ಇದನ್ನು ಸಪೋರ್ಟ್ ಮಾಡಬೇಕಾದ್ರೆ ಅವ್ರು ಹೇಳಿರೋದು ಪಾರ್ಲಿಮೆಂಟಲ್ಲಿ 2016 ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ 2 ಕೋಟಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರು ಬಾಂಗ್ಲಾದೇಶ. ಒಂದು ಇದ್ರೊಳಗೆ ನಿಮ್ಮ ಸುದ್ದಿವಾಹಿನಿಗಳೇ ಯಾವಾಗಲೂ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಒಂದು ಇದರೊಳಗೆ ಡಿಸ್ಕಷನ್ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ 50,000 to 70,000 ಜನ ಇದ್ದಾರೆ ಬಾಂಗ್ಲಾದೇಶ ಮಾತು ಬಂದಿತ್ತು. ಈ ವಿಷಯ ನನಗೆ ಜ್ಞಾಪಕ ಇರೋ ತನಕ ತೇಜಸ್ವಿ ಸೂರ್ಯ ಇದನ್ನು ರೇಸ್ ಮಾಡ್ದಂಗೆ ಜ್ಞಾಪಕ. ನೋಡಿ, ಈ ಥರ ಎಲ್ಲ ಸಿಚುವೇಶನ್ ಇದೆ. ನಮ್ಮ ದೇಶದಲ್ಲೇ ಇಲ್ಲಿ ಇಮಿಗ್ರೆಂಟ್ಸ್ ಇದ್ದಾರೆ. ಈಗ ನಾವು ಅವರು ನಮ್ಮ ಮೇಲಿರೋ ಕೋಪ, ಹೇಟ್ರೆಡು ಎಲ್ಲ ಅದನ್ನು ತೊಲಗಬೇಕಾದ್ರೆ, ಅವರು ಸರಿಯಾಗಿ ಹಾದಿಗೆ ಬರಬೇಕಾದ್ರೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಹುಟ್ಟಿಸ್ಬೇಕು, ನಾವು ನಿಮ್ಗೆ ಕೈ ಬಿಡಲ್ಲ, ನಾವು ಇಷ್ಟು ವರ್ಷ ನಿಮ್ಮ ಜೊತೆ ನಮ್ಮದು ಒಳ್ಳೆ ರಿಲೇಷನ್ಶಿಪ್ ಇದೆ, ಮುಂದೂ ಇರುತ್ತೆ. ಆದರೆ ನೀವು ಹಿಂದೂಗಳ ಮೇಲೆ ಮಾಡೋ ಅತ್ಯಾಚಾರ ನಿಲ್ಲಿಸಿ, ಅವ್ರನ್ನ ಹೊಡೆಯೋದು ನಿಲ್ಲಿಸಿ, ಅವ್ರಿಗೂ ನಿಮ್ಮ ದೇಶದಲ್ಲಿ ಇರೋಕ್ಕೊಂದು ಜಾಗ ಕೊಡಿ ಅನ್ನುವಂಥ ಒಂದು ಇದನ್ನು ನಾವು ಸೃಷ್ಟಿ ಮಾಡಿದರೆ ಒಂದು ಅಟ್ಮಾಸ್ಫಿಯರು ಸರಿ ಹೋಗುತ್ತೆ. ಆದರೆ ಇವತ್ತಿನ ತಾರೀಖಲ್ಲಿ ಹೇಳಬೇಕಾದರೆ ಈ ಆ್ಯಂಟಿ ಹಿಂದೂ ಸೆಂಟಿಮೆಂಟ್ಸ್ ಏನಿದೆ ಬಾಂಗ್ಲಾದೇಶಲ್ಲಿ ಅದು ಅತಿರೇಕಕ್ಕೆ ಬಿಟ್ಟಿವೆ. ಹಾಗಾದರೆ ಮುರಳಿ ಸರ್, ಒಂದು ಬೇಸಿಕ್ ಪ್ರಶ್ನೆ ಬಂದ್ಬಿಡುತ್ತೆ.
ಭಾರತದಿಂದಾಗಿಯೇ ರಾಷ್ಟ್ರ ಅನ್ನೋ ಅಸ್ತಿತ್ವವನ್ನು ಪಡೆದ ಬಾಂಗ್ಲಾದೇಶದ ಕೆಲವರಿಗೆ ಅಥವಾ ಎಲ್ಲರಿಗೂ ಭಾರತದ ಮೇಲೆ ದ್ವೇಷ ಯಾಕೆ ಬರಬೇಕು ಅಂತ ಹೇಳಿ. ಭಾರತದ ಮೇಲೆ ದ್ವೇಷ ಅದು ಹುಟ್ಕೊಂಡಿರೋದು ಶೇಖ್ ಹಸೀನಾ ಯಾವಾಗ ಪಲಾಯನ ಮಾಡಿ ಡೆಲ್ಲಿ ಬಂದರು ಅದು ಸ್ವಲ್ಪ ಜಾಸ್ತಿ ಆಯಿತು. ಶೇಖ್ ಹಸೀನಾ ಅವರು ಎಷ್ಟು ವರ್ಷಗಳ ಕಾಲ ಅಲ್ಲಿ ಕೂತಿದ್ದರು, ಆಗ ಅವ್ರದ್ದು ರಿಲೇಷನ್ಶಿಪ್ ನಮ್ಮ ದೇಶದ ಜೊತೆ ಭಾಳ ಚೆನ್ನಾಗಿತ್ತು. ಒಳ್ಳೆ ಟ್ರೇಡು, ನಮ್ಮದು ಟ್ರೇಡು $14 ಬಿಲಿಯನ್ ಇದೆ. ಅದರಲ್ಲಿ ಮೋಸ್ಟ್ಲಿ ಕಾಟನ್ ಗಾರ್ಮೆಂಟ್ಸು. ನೋಡಿ, ಶೇಖ್ ಹಸೀನಾಗ ಅಷ್ಟು ಕೆಟ್ಟದಾಗಿ ಹೋಗಿದ್ದಾರೆ ಅವರು. 30% ಬಾಂಗ್ಲಾದೇಶಿ ಇದನ್ನ ಆದಾಯ ಥ್ರೂ ಕಾಟನ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್. ಇವತ್ತು ನಾವು ನಮ್ಮ ಮಾಲ್ಗಳಲ್ಲಿ ಬೆಂಗಳೂರಲ್ಲಿ ಟಾಪ್ ಬ್ರ್ಯಾಂಡ್ಸ್ ಏನು ನೋಡ್ತೀವಿ ಎಲ್ಲ ಬಾಂಗ್ಲಾದೇಶ ಬ್ರ್ಯಾಂಡ್ಗಳೇ. ಝಾರಾ, H&M ಎಲ್ಲ ಬಾಂಗ್ಲಾದೇಶದಿಂದ ಬಂದಿರೋದು. ಸೊ ಅವರು ಅಷ್ಟನ್ನು ಮಾಡಿದ್ರು. ನೋಡಿ, ಅವರು ಏನು ಮಾಡಿದ್ರು, ಏನು ತಪ್ಪು ಮಾಡಲಿಲ್ಲ ಅದನ್ನು ಡಿಸ್ಕಸ್ ಮಾಡೋದು ನಮ್ಮ ಮ್ಯಾಂಡೇಟ್ ಅಲ್ಲ. ಅವರು ಬಂದ್ರಿ ಅವ್ರ ಮೇಲೆ ವಿಪರೀತ ಅವರು ಸರಿಯಾಗಿ ಕಂಟ್ರೋಲ್ ಮಾಡಿಟ್ಟಿದ್ರು. ನೋಡಿ, ಅವ್ರ ಹೇಳಿಕೆ ಅವರ ಡೈರೆಕ್ಷನಲ್ಲಿ ಇದನ್ನು ಸ್ಟೂಡೆಂಟ್ಸ್ ಹತ್ತರೋ ಇಲ್ವೋ ಅದನ್ನು ನಾವು ಡಿಬೇಟ್ ಮಾಡೋದು ಭಾಳ ಕಷ್ಟ. ಈ ಹೇಟ್ರೆಡ್ ಶುರುವಾಗಿದ್ದ ಅಲ್ಲಿಂದ. ಹೀಗೆ ಇದನ್ನು ಶೇಖ್ ಹಸೀನಾ ಇರಬಾರ್ದು, ಶೇಖ್ ಹಸೀನಾ ಬದ್ದೋಡಿಸ್ಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ಅಲ್ಲಿ ಇದನ್ನು ಬೆಂಗಾಲಿಗಳು 21% ಬೆಂಗಾಲಿಗಳು ಅಲ್ಲಿ ಇದರೊಳಗೆ ಇದ್ದವರು ಆ ಬಾಂಗ್ಲಾದೇಶಲ್ಲಿ ಕಾಲಕ್ರಮೇಣ ಅದೇನಾಗೋಯ್ತು 8%ಗೆ ಬಂತು. ಯಾಕೆಂದರೆ ಆ ಅತ್ಯಾಚಾರ ನಡ್ಕೊಂಡೇ ಬಂತು. ಆದರೆ ಹಿಂದೆ ಏನೇನಾಯಿತು ಆ ಹಿಸ್ಟ್ರಿಲಿ ಅದನ್ನು ಪೂರ್ತಿ ಮರ್ತೇ ಬಿಟ್ಟಿದ್ದಾರೆ ಅವರು. ಯಾವ ಥರ ಬಾಂಗ್ಲಾದೇಶ ಕ್ರಿಯೇಟ್ ಆಯಿತು, ನಾವು ಯಾವ ಥರ ಸ್ಯಾಕ್ರಿಫೈಸ್ ಮಾಡಿದೆ ನಮ್ಮ ದೇಶದ ಜೊತೆಗೆ ಅವ್ರಿಗೆ ಯಾವ ಥರ ಜಗಳನೂ ಇಲ್ಲ. ಆದರೆ ಇದು ನಡೀತಾನೆ ಇದೆ. ಎಷ್ಟೋ ಇದಕ್ಕೆ ರೀಸನ್ನು ಪೊಲಿಟಿಕಲ್ ರೀಸನ್ನು. ಇದನ್ನು ಖಾಲಿದಾ ಜಿಯಾ, ಆಮೇಲೆ ಇದು ಜಮಾಯತ್ ಇಸ್ಲಾಮಿ ಅವರು 2001ರಲ್ಲಿ ಯಾವಾಗ ಅವರು ಇದಕ್ಕೆ ಬಂದರು, ಪವರ್ಗೆ ಬಂದರು, ಅವ್ರದ್ದು ಮೊದಲನೇ ದಿವಸದಿಂದ ಆ್ಯಂಟಿ ಇಂಡಿಯಾ ಶುರು ಆಯಿತು, ಕ್ಯಾಂಪೇನ್ ಶುರು ಆಯಿತು ಅವ್ರದ್ದು. ಸೊ ಅವರು ಆ ಜಮಾಯತೆ ಇಸ್ಲಾಮಿ ಶುರು ಮಾಡಿದ್ದೇ ಇದನ್ನು ಹಿಂದೂಗಳ ಇದನ್ನು ಆ್ಯಂಟಿ ಹಿಂದೂ ಸ್ಟಾನ್ಸಿಂದ. ನೋಡಿ, ಈ ಕತೆ ಸ್ವಲ್ಪ ಹಮಾಸ್ಗೆ ಹೋಲಿಸಿದ್ರೆ ಒಂಥರ ಸಮ್ವಾಟ್ ಸಿಮಿಲರ್. ಬಟ್ ಆದರೆ ನಾವು ವಿಪರೀತ ಸ್ಯಾಕ್ರಿಫೈಸ್ ಮಾಡಿದ್ವಿ ಬಾಂಗ್ಲಾದೇಶಕ್ಕೋಸ್ಕರ. ಹೌದು, ಈಗ ಎಲ್ಲರದು ಒಪಿನಿಯನ್ ಇಷ್ಟೇ, ನಾವಿಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾವು ಇಷ್ಟು ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಂಡು ನಾವು ಅಲ್ಲಿ ಸರಿಯಾಗಿ ಒಂದು ಸರ್ಕಾರ ಬಂದು ಕೂತ್ಕೊಳ್ಳೋ ತನಕ ಯಾತಕ್ಕೆ ಕಾಯಬಾರ್ದು. ಆಗ ಹೇಟ್ರೇಡೂ ಹೋಗ್ಬೋದು, ನಮ್ಮ ಜೊತೆ ನಮ್ಮ ಟ್ರೇಡೂ ಜಾಸ್ತಿ ಆಗ್ಬೋದು. ಆಮೇಲೆ ಅವರು ಇವತ್ತು ಭಾಳ ಕಂಟೆನ್ಷಿಯಸ್ ಇಶ್ಯೂ ಇದೆ. ಇದನ್ನು ಗಂಗಾವಾಡ ಶೇರಿಂಗ್ ಇದೆ, ಅಥವಾ ಟೇಸ್ಟಾ ಇದು ಪ್ರಾಬ್ಲಮ್ ಇದೆ, ಬೇಕಾದಷ್ಟಿದೆ. ಆಮೇಲೆ ನಮ್ಮ ದೇಶದಲ್ಲಿ ಇವತ್ತು ಹೆಚ್ಚು ಕಮ್ಮಿ ಕಿರಣ್ ರಿಜಿಜು ಹೇಳಿಕೆ ಇದನ್ನು ಸಪೋರ್ಟ್ ಮಾಡಬೇಕಾದ್ರೆ ಅವ್ರು ಹೇಳಿರೋದು ಪಾರ್ಲಿಮೆಂಟಲ್ಲಿ 2016 ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ 2 ಕೋಟಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರು ಬಾಂಗ್ಲಾದೇಶ. ಒಂದು ಇದ್ರೊಳಗೆ ನಿಮ್ಮ ಸುದ್ದಿವಾಹಿನಿಗಳೇ ಯಾವಾಗಲೂ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಒಂದು ಇದರೊಳಗೆ ಡಿಸ್ಕಷನ್ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ 50,000 to 70,000 ಜನ ಇದ್ದಾರೆ ಬಾಂಗ್ಲಾದೇಶ ಮಾತು ಬಂದಿತ್ತು. ಈ ವಿಷಯ ನನಗೆ ಜ್ಞಾಪಕ ಇರೋ ತನಕ ತೇಜಸ್ವಿ ಸೂರ್ಯ ಇದನ್ನು ರೇಸ್ ಮಾಡ್ದಂಗೆ ಜ್ಞಾಪಕ. ನೋಡಿ, ಈ ಥರ ಎಲ್ಲ ಸಿಚುವೇಶನ್ ಇದೆ. ನಮ್ಮ ದೇಶದಲ್ಲೇ ಇಲ್ಲಿ ಇಮಿಗ್ರೆಂಟ್ಸ್ ಇದ್ದಾರೆ. ಈಗ ನಾವು ಅವರು ನಮ್ಮ ಮೇಲಿರೋ ಕೋಪ, ಹೇಟ್ರೇಡು ಎಲ್ಲ ಅದನ್ನು ತೊಲಗಬೇಕಾದ್ರೆ, ಅವರು ಸರಿಯಾಗಿ ಹಾದಿಗೆ ಬರಬೇಕಾದ್ರೆ ನಮಗೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಹುಟ್ಟಿಸ್ಬೇಕು, ನಾವು ನಿಮ್ಗೆ ಕೈ ಬಿಡಲ್ಲ, ನಾವು ಇಷ್ಟು ವರ್ಷ ನಿಮ್ಮ ಜೊತೆ ನಮ್ಮದು ಒಳ್ಳೆ ರಿಲೇಷನ್ಸ್ ಇದೆ, ಮುಂದೂ ಇರುತ್ತೆ. ಆದರೆ ನೀವು ಹಿಂದೂಗಳ ಮೇಲೆ ಮಾಡೋ ಅತ್ಯಾಚಾರ ನಿಲ್ಲಿಸಿ, ಅವ್ರನ್ನ ಹೊಡೆಯೋದು ನಿಲ್ಲಿಸಿ, ಅವ್ರಿಗೂ ನಿಮ್ಮ ದೇಶದಲ್ಲಿ ಇರೋಕ್ಕೊಂದು ಜಾಗ ಕೊಡಿ ಅನ್ನುವಂಥ ಒಂದು ಇದನ್ನು ನಾವು ಸೃಷ್ಟಿ ಮಾಡಿದರೆ ಒಂದು ಅಟ್ಮಾಸ್ಫಿಯರು ಸರಿ ಹೋಗುತ್ತೆ. ಆದರೆ ಈಗ ಇವತ್ತಿನ ತಾರೀಖಲ್ಲಿ ಹೇಳಬೇಕಾದ್ರೆ ಈ ಆ್ಯಂಟಿ ಹಿಂದೂ ಸೆಂಟಿಮೆಂಟ್ಸ್ ಏನಿದೆ ಬಾಂಗ್ಲಾದೇಶಲ್ಲಿ ಅದು ಅತಿರೇಕಕ್ಕೆ ಬಿಟ್ಟಿವೆ.